ರಷ್ಯಾದ ಒಂದು ಕಾಪ್ಟರ್ ಈ ತರ ಪತನ ಆಗುತ್ತೆ ಅಂದಾಗ ಅದ್ರ ಬಗ್ಗೆ ಚರ್ಚೆಗಳಾಗ್ತಿದೆ. ಒಂದೇ ಸೆಕೆಂಡ್ ಸರ್, ನಿಮ್ಮ ಹತ್ರ ನಾನು ಚರ್ಚೆ ಮುಂದುವರಿಸ್ತೀನಿ. ಸಿಡಿಎಸ್ ಬಿಪಿನ್ ರಾವತ್ ಪ್ರಯಾಣಿಸ್ತಾ ಇದ್ದ ಹೆಲಿಕಾಪ್ಟರ್ ಪತನದ ಹಿನ್ನೆಲೆಯಲ್ಲಿ ಪ್ರಧಾನಿ ನೇತೃತ್ವದಲ್ಲಿ ತುರ್ತು ರಕ್ಷಣಾ ಸಮಿತಿ ಸಭೆ ನಡೀತಾ ಇದೆ. ಸಂಜೆ 6:30ಕ್ಕೆ ತುರ್ತು ಸಭೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸ್ತಾರೆ ಅನ್ನೋದು ಗೊತ್ತಾಗಿದೆ. ಆಲ್ರೆಡಿ ಈಗ ರಾಜನಾಥ್ ಸಿಂಗ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ಒಂದು ಕಾಪ್ಟರ್ ಪತನವಾಗಿರೋ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾಗಿದೆ. ಈಗ ರಾಜನಾಥ್ ಸಿಂಗ್ ಅವರು ಮೀಡಿಯಾ ಮುಂದೆ ಬಂದು ಏನೆಲ್ಲ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ ಅಂತ ನಾವು ಕೂಡ ಈಗ ನಿರೀಕ್ಷೆಯಲ್ಲಿ ಇದ್ದೀವಿ, ಏನೆಲ್ಲ ಇನ್ಫಾರ್ಮೇಶನ್ ಹಂಚಿಕೊಳ್ತಾರೆ ಅಂತ. ಈ ಮಧ್ಯದಲ್ಲಿ ಈಗ ಸಂಜೆ 6:00ಗೆ ತುರ್ತು ಸಭೆಯನ್ನ ಕರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ತುರ್ತು ರಕ್ಷಣಾ ಸಮಿತಿಯ ಸಭೆ ಇದು. ಇವತ್ತಿನ ಘಟನೆ ಬಗ್ಗೆ ಅಫ್ಕೋರ್ಸ್ ಇನ್ಫಾರ್ಮೇಶನ್ ಅವ್ರಿಗಿರುತ್ತೆ. ಸಭೆಯಲ್ಲಿ ಮತ್ತಷ್ಟು ಇನ್ಫಾರ್ಮೇಶನ್ ತಗೊಳ್ತಾರೆ. ಈ ಘಟನೆ ಅಂದ್ರೆ ಈ ಕಾಪ್ಟರ್ ಪತನ ಹೆಂಗಾಯ್ತು, ನಿಜವಾಗ್ಲೂ ಹವಾಮಾನ ವೈಪರೀತ್ಯದಿಂದ ಸಂಭವಿಸ್ತಾ ಅಥವಾ ಏನಾದರೂ ಟೆಕ್ನಿಕಲ್ ರೀಸನ್ ಇಂದ ಎಂಜಿನ್ ಅಲ್ಲಿ ಏನಾದರೂ ದೋಷ ಕಂಡು ಬಂತ, ಏನ್ ಕಾರಣ ಇರಬಹುದು? ಸೊ ಆಲ್ರೆಡಿ ಈಗ ತನಿಖೆಗಂತೂ ಆದೇಶ ನೀಡಿದ್ದಾಗಿದೆ ಭಾರತೀಯ ವಾಯುಸೇನೆ ಕಡೆಯಿಂದ. ಇನ್ನೊಂದು ಕಡೆ ಈಗ ಉನ್ನತ ಮಟ್ಟದಲ್ಲಿ ಒಂದು ಸಭೆ ನಡೆಯುತ್ತೆ ಅಂದಮೇಲೆ ಅದಕ್ಕೆ ಹೆಚ್ಚಿನ ಇನ್ಫಾರ್ಮೇಶನ್ ಅಲ್ಲಿ ಕೊಡಲೇಬೇಕಾಗುತ್ತೆ. ಆ ಸಭೆಯಲ್ಲಿ ತುರ್ತು ರಕ್ಷಣಾ ಸಮಿತಿ ಸಭೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯುತ್ತೆ. ಇವತ್ತು ಸಂಜೆ 6:00ಗೆ ತುರ್ತು ಸಭೆ ನಡೆಸ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಸಿಡಿಎಸ್ ಬಿಪಿನ್ ರಾವತ್ ಅವರು ಪ್ರಯಾಣ ಮಾಡ್ತಾ ಇದ್ದಂತ ಹೆಲಿಕಾಪ್ಟರ್ ಇವತ್ತು ಪತನವಾಗಿದೆ. 14 ಮಂದಿ ಪ್ರಯಾಣ ಮಾಡ್ತಾ ಇದ್ರು. ಲೇಟೆಸ್ಟ್ ಇನ್ಫಾರ್ಮೇಶನ್ ಅಂತಂದ್ರೆ 14 ಪ್ರಯಾಣಿಕರ ಪೈಕಿ 13 ಮಂದಿ ಮೃತಪಟ್ಟಿದ್ದಾರೆ. ಆದ್ರೆ ಅವ್ರು ಯಾರ್ಯಾರು, ಅವ್ರ ಹೆಸರುಗಳು ಇನ್ನೂ ಕೂಡ ಅಫಿಷಿಯಲ್ ಆಗಿ ಡಿಕ್ಲೇರ್ ಆಗಿಲ್ಲ. ಅಫಿಷಿಯಲ್ ಕನ್ಫರ್ಮೇಶನ್ಗೋಸ್ಕರ ನಾವುಗಳು ವೇಟ್ ಮಾಡ್ತಾ ಇದ್ದೀವಿ. ಬಹುಶಃ ರಾಜನಾಥ್ ಸಿಂಗ್ ಅವರೇ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಅಂತ ನಾವು ನಿರೀಕ್ಷೆಯಲ್ಲಿ ಇದ್ದೀವಿ. ಈ ಮಧ್ಯದಲ್ಲಿ ಪ್ರಧಾನಿ ನೇತೃತ್ವದಲ್ಲಿ ತುರ್ತು ರಕ್ಷಣಾ ಸಮಿತಿ ಸಭೆ ಸಂಜೆ 6:00ಗೆ ನಿಗದಿಯಾಗಿದೆ. ಇದೇ ವಿಷಯವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಧರಣೀಶ್ ಬೂಕನ್ಕೆರೆ. ಧರಣೀಶ್, ಆಲ್ರೆಡಿ ಈಗ ರಾಜನಾಥ್ ಸಿಂಗ್ ಅವರು ಒಂದಿಷ್ಟು ಮಾಹಿತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದ್ದಾರೆ. ಈಗ ತುರ್ತಾಗಿ ರಕ್ಷಣಾ ಸಮಿತಿ ಸಭೆ ಕರೆದಿದ್ದಾರೆ. ಲೇಟೆಸ್ಟ್ ಇನ್ಫಾರ್ಮೇಶನ್ ಏನಿದೆ ಈ ಸಭೆ ಬಗ್ಗೆ ಮತ್ತೆ ಹೆಲಿಕಾಪ್ಟರ್ ಪತನದ ಬಗ್ಗೆ? ಈಗ ಆಕ್ಚುಲಿ ಏನು ಅಂತಂದ್ರೆ, ಮೊದಲಿಗೆ ಈ ಒಂದು ವಿಮಾನ ದುರಂತದಲ್ಲಿ 9 ಜನ ಪ್ರಯಾಣಿಸಿದ್ರು, ಇಬ್ಬರಷ್ಟೇ ಸತ್ತಿದ್ರು, ಅನಂತರದಲ್ಲಿ 4 ಜನ ಸತ್ತಿದ್ರು ಅಂತ ಹೇಳ್ತಿದ್ರೆ. ಆದ್ರೆ ಈಗ ಬರ್ತಿರುವಂತ ಮಾಹಿತಿಗಳ ಪ್ರಕಾರ ಒಟ್ಟು 14 ಜನ ಪ್ರಯಾಣಿಸಿದ್ರು. ಆ ಪೈಕಿ 13 ಮಂದಿ ಮೃತಪಟ್ಟಿದ್ದಾರೆ ಅಂತೆಲ್ಲ ಅಲ್ಲಿ ಗೊತ್ತಾಗಿದೆ. ಮತ್ತೆ ಯಾವಾಗ ಈ ಒಂದು 12:30 ಅಷ್ಟೊತ್ತಿಗೆ ಈ ಒಂದು ಘಟನೆ ಇವತ್ತು ಆಕ್ಚುಲಿ ಸಂಭವಿಸಿದೆ, ಆದ ನಂತರ ತಕ್ಷಣವೇ ಭಾರತೀಯ ಸೇನೆ ಈ ಒಂದು ಘಟನೆಯ ಬಗ್ಗೆ ತನಿಖೆಯನ್ನು ನಡೆಸಬೇಕು ಅನ್ನುವಂತ ಆದೇಶವನ್ನು ಕೂಡ ಮಾಡಿತ್ತು. ಮತ್ತು ಈಗಾಗಲೇ ತನಿಖೆ ಆರಂಭ ಆಗಿದೆ, ಮಾಹಿತಿಗಳ ಸಂಗ್ರಹ ಆಗಿದೆ, ಘಟನೆಗೆ ಕಾರಣ ಏನು ಅನ್ನುವಂತಹ ಪತ್ತೆ ಹಚ್ಚುವ ಕೆಲಸ ಕೂಡ ಆರಂಭ ಆಗಿದೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ಸುತ್ತು ಕೇಂದ್ರದ ತುರ್ತು ಸಚಿವ ಸಂಪುಟ ಸಭೆ ನಡೆಯಿತು. ಆ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸಭೆಗೆ, ಕೇಂದ್ರ ಸರ್ಕಾರಕ್ಕೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾಹಿತಿಯನ್ನ ನೀಡಿದ್ರು. ಇದಲ್ಲದೆ ಈಗ ಏನು ಈಗ ಸಂಜೆ 6:30ಕ್ಕೆ ರಕ್ಷಣಾ ಸಮಿತಿಯ ಸಭೆ ಕೂಡ ನಡೀತಾ ಇದೆ. ಆ ಸಭೆಗೆ ಮತ್ತೆ ಅಪ್ಡೇಟ್ ಅಂದ್ರೆ ಇಲ್ಲಿವರೆಗೆ ಏನೆಲ್ಲ ತನಿಖೆಯ ಪ್ರಗತಿ ಏನಾಗಿದೆ, ಈಗ ಸತ್ತವರ ಸಂಖ್ಯೆ ಜಾಸ್ತಿ ಆಗಿರೋ ಬಗ್ಗೆ, ಮತ್ತೆ ಅವರನ್ನ ಗುರುತು ಪತ್ತೆ ಹಚ್ಚುತ್ತಿರೋ ಬಗ್ಗೆ, ಇನ್ನಿತರ ಮಾಹಿತಿಗಳನ್ನ ಸಭೆಗೆ ಹಂಚ್ಕೊಳ್ತಾರೆ. ಇದು ಭದ್ರತಾ ಕುರಿತು ಸಂಸದೀಯ ಸಮಿತಿ ಸಭೆ ಆಗಿರೋದ್ರಿಂದ ಈ ಸಭೆ ಕೂಡ ಬಹಳ ಮುಖ್ಯ ಆಗುತ್ತೆ. ಮತ್ತೆ ಈ ತುರ್ತು ಸಂಪುಟ ಸಭೆ, ಈ ಸಭೆ ಮತ್ತು ನಾಳೆ ಬೆಳಿಗ್ಗೆವರೆಗೆ ನಡೆಯುವಂತಹ ಮತ್ತಷ್ಟು ಬೆಳವಣಿಗೆಗಳು ಎಲ್ಲವನ್ನ ಸೇರಿಸಿ ನಾಳೆ ಸಂಸತ್ ಅಧಿವೇಶನಕ್ಕೆ ರಾಜನಾಥ್ ಸಿಂಗ್ ಅವರು ಮಾಹಿತಿ ನೀಡಬೇಕಿದೆ. ಆ ಕಾರಣಕ್ಕೋಸ್ಕರ ಈಗ ಸಭೆಯನ್ನ ನಡೆಸಿದ್ದಾರೆ. ಸಭೆಯಲ್ಲಿ ಮುಂದೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಮತ್ತು ಈಗ ಆಗಿರುವಂತಹ ದುರಂತದ ಬಗ್ಗೆ ಎಲ್ಲವೂ ಕೂಡ ಚರ್ಚೆ ಆಗ್ತದೆ. ಶರ್ಮಿತಾ, ಥ್ಯಾಂಕ್ ಯು ಧರಣೀಶ್ ನಿಮ್ಮೆಲ್ಲ ಇನ್ಫಾರ್ಮೇಶನ್ಗೆ. 6:00ಗೆ ಒಂದು ಮಹತ್ವದ ಸಭೆ ನರೇಂದ್ರ